ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಮತ್ತೆ ಕಣ್ಣೀರಿಟ್ಟಿದ್ದಾರೆ. ಕೊಂಕು ಮಾತಾಡೋರನ್ನ ವಿರುದ್ಧ ಗರಂ ಆಗಿರುವ ಚೈತ್ರ ಇದೀಗ ದೇವರ ಮುಂದೆ ಮೊರೆ ಹೋಗಿದ್ದಾರೆ. ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಚನ್ನಲ್ಲಿ ಕ್ಲೀನ್ ಮಾಡುತ್ತಿರುತ್ತಾರೆ. ಚೈತ್ರರವರು ಬಂದು ಗಲೀಜು ಮಾಡುತ್ತಿದ್ದಾರೆ ಎಂದು ರಜತ್ ಅವರು ಸುಳ್ಳು ಹೇಳಿದ್ದಾರೆ. ಆಗ ಚೈತ್ರರವರು ರಜತ್ ಮೈಗೆ ಸೋಪಿನ ನೊರೆಯನ್ನು ಅಂಟಿಸಿದ್ದಾರೆ. ಇದರಿಂದ ರಜತ್ ಕೋಪಿಸಿಕೊಂಡು ನಿನ್ನೆ ಯಾರಿಗೂ ಚಳಿ ಜ್ವರ ಬಂದಿತ್ತಲ್ಲ ಎಂದು ಹೀಯಾಳಿಸಿದ್ದಾರೆ. ಅದಕ್ಕೆ ಬೇಸರವಾಗಿ ಚೈತ್ರರವರು ಯಾವ ಆರೋಪಕ್ಕೆ ನನ್ನನ್ನು ಈ ರೀತಿ ಮಾಡುತ್ತಿದ್ದಾರೆ, ನಾನು ನನ್ನನ್ನು ಸಾಬೀತು ಮಾಡಿಕೊಳ್ಳುವುದೇ ಹೋದರೆ ಬಳಿಕ ಬಕ್ರಾ ರೀತಿಯಲ್ಲಿ ಕಾಣುತ್ತೀನಿ, ಎಲ್ಲರಿಗೂ ಮಾಡಿರುವ ಆರೋಪವನ್ನು ಸಾಬೀತು ಅಂತ ನಾನು ನನ್ನ ತಲೆ ಮೇಲೆ ತೆಗೆದುಕೊಳ್ಳಬೇಕಾಗುತ್ತದೆ, ಸರಿ ಇದ್ದೀನ ನಾನು ನಾಟಕ ಮಾಡುತ್ತಿದ್ದೀನಾ ಎಂದು ಪ್ರಶ್ನೆ ಇಟ್ಟಿದ್ದಾರೆ. ಸಮಯನೇ ಉತ್ತರ ಕೊಡುತ್ತೆ ಎಂದು ನ್ಯಾಯಕ್ಕೆ ದೇವರ ಮುಂದೆ ಕೂತಿರೋ ಚೈತ್ರಗೆ ಪ್ರಸಾದ ಕೂಡ ಆಗಿದೆ. ದೇವರಿಗೆ ಮುಡಿಸಿದ ಹೂ ಬಲಭಾಗದಿಂದ ಬಿದ್ದಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.